Hello, my dear students. Today I am going to teach you the first lesson in social science, that is Introduction to History. In this class, we will learn about what is history, why we want history, and who is the father of history. Let us start the lesson. First, we will learn what is history. History is nothing but the systematic presentation of past events is called history. ಹಿಸ್ಟ್ರಿ ಅಂತಂದರೆ ಪುರಾತನ ಕಾಲ ಅಥವಾ ಗತಕಾಲದಲ್ಲಿ ನಡೆದಂತಹ ಘಟನೆಗಳನ್ನು ಕ್ರಮಬದ್ಧವಾಗಿ ಹೇಳ್ತೀವಲ್ವಾ, ಅದನ್ನು ನಾವು ಹಿಸ್ಟ್ರಿ ಆರ್ ಇತಿಹಾಸ ಅಂತ ಹೇಳಿಬಿಟ್ಟು ಕರಿತೀವಿ. ಇಟ್ ಇಂಟ್ರಡ್ಯೂಸ್ ದ ಜರ್ನಿ ಆಫ್ ಹ್ಯೂಮನ್ ಬೀಯಿಂಗ್ಸ್. ಇಟ್ ಟೆಲ್ಸ್ ದ ಫೇಲ್ಯೂರ್ಸ್ ಆ್ಯಂಡ್ ಸಕ್ಸಸ್ ಆಫ್ ಹ್ಯೂಮನ್ಸ್ ಇನ್ ದಟ್ ಜರ್ನಿ while explaining the historical incidents of time, place, person is mentioned. ಇತಿಹಾಸ ಅನ್ನೋದು ಗತಕಾಲದಲ್ಲಿ ನಡೆದಂತಹ ಘಟನೆಗಳನ್ನು ತಿಳಿಸುತ್ತೆ, ಜೀವನದ ಬಗ್ಗೆ ತಿಳಿಸುತ್ತೆ. ಯಾವುದಾದರೂ ಒಂದು ಘಟನೆ ಎಲ್ಲಿ ನಡೀತು, ಯಾವಾಗ ನಡೀತು, ಯಾರ ನಡುವೆ ನಡೀತು ಅಂತ ತಿಳಿಸುವುದೇ ಇತಿಹಾಸ ಆಗಿದೆ. Here see children, observe the difference between story and history. In story side, see here children, once upon a time there was a king in a place. He fought a war. Next history side, Ashoka, who ruled Pataliputra in 261 BCE, fought the Kalinga war. ನಾವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಸ್ಟೋರಿ ಮತ್ತು ಹಿಸ್ಟ್ರಿಯ ನಡುವೆ ಏನು ಡಿಫ್ರೆನ್ಸ್ ಇದೆ ಅಂತ ನೋಡಿದ್ರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸ್ಟೋರಿ ಕಡೆ ಯಾವುದೋ ಒಂದು ಕಾಲದಲ್ಲಿ ಯಾರೋ ಒಬ್ಬ ರಾಜ ಯಾವುದೋ ಒಂದು ಯುದ್ಧವನ್ನು ಗೆದ್ದ ಅಂತ ಹೇಳಿದಾರಲ್ವಾ. ಇಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಟೈಮ್ ಇಲ್ಲ, ಒಂದು ಪ್ಲೇಸ್ ಇಲ್ಲ, ಮತ್ತು ಒಬ್ಬ ರಾಜನ ಹೆಸರು ಕೂಡ ಇಲ್ಲ. ಅದನ್ನು ನಾವು ಸ್ಟೋರಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇದೇ ನಾವು ಹಿಸ್ಟ್ರಿ ಕಡೆ ನೋಡಿದ್ರೆ, ಅಶೋಕ ಅನ್ನೋನು 261ರಲ್ಲಿ ಪಾಟಲಿಪುತ್ರ ಎಂಬ ಒಂದು ಪ್ರದೇಶವನ್ನು ಆಳ್ವಿಕೆ ಮಾಡ್ತಾ ಇರ್ತಾನೆ, ಮತ್ತು ಇವನು ಕಳಿಂಗ ಎಂಬ ಯುದ್ಧವನ್ನು ಗೆದ್ದ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ನೋಡಿ ಮಕ್ಕಳೇ, ನೀವು ಇಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಸ್ಟೋರಿಗೂ ಹಿಸ್ಟ್ರಿಗೂ ಏನು ಡಿಫ್ರೆನ್ಸ್ ಇದೆ. ಸ್ಟೋರಿಲಿ ಯಾವುದೇ ಒಂದು ಘಟನೆನ ಕ್ರಮಬದ್ಧವಾಗಿ ಅಂದರೆ ಸಿಸ್ಟಮೆಟಿಕಲಿ ಹೇಳಲ್ಲ, ಆದರೆ ಹಿಸ್ಟ್ರಿಲಿ ಯಾವುದೇ ಒಂದು ಘಟನೆನ ಈವೆಂಟ್ನ ಸಿಸ್ಟಮೆಟಿಕ್ ವೇಯಲ್ಲಿ ಹೇಳ್ತಾರೆ. ಓಕೆ, ಲೆಟ್ ಅಸ್ ಗೋ ಫರ್ದರ್. ವಾಟ್ ಹ್ಯಾಪನ್ಸ್ ಇಫ್ ಯು ಟಚ್ ದ ಫ್ಲೇಮ್ ಆಫ್ ಫೈರ್? ಡಸಂಟ್ ಇಸ್ ಫೈರ್? Will you again touch the fire? No, because you have already experienced the burning sensation. We call this memory. ನಾವು ಯಾವತ್ತಾದರೂ ಬೆಂಕಿ ಒಳಗಡೆ ಕೈ ಹಾಕಿ ಬೆಂಕಿಯಲ್ಲಿ ಕೈ ಸುಟ್ಕೊಂಡ್ರೆ ಮತ್ತೆ ನಾವು ಯಾವತ್ತಾದರೂ ಬೆಂಕಿ ಒಳಗಡೆ ಕೈ ಹಾಕ್ತೀವಾ? ಇಲ್ಲ. ಯಾಕೆ ಹಾಕಲ್ಲ? ನಾವು ಯಾಕೆ ಹಾಕಲ್ಲ ಅಂದರೆ ನಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಬೆಂಕಿ ಒಳಗಡೆ ಕೈ ಹಾಕಿದ್ರೆ ಕೈ ಸುಟ್ಟೋಗುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ವಾ, ಅದಕ್ಕೋಸ್ಕರ ನಾವು ಬೆಂಕಿ ಒಳಗಡೆ ಕೈ ಹಾಕಲ್ಲ. ಆ ಎಕ್ಸ್ಪೀರಿಯನ್ಸ್ ಆಗೋದನ್ನ ನಾವು ನೆನ್ಪು ಮಾಡ್ಕೋತೀವಲ್ಲ, ಅದನ್ನು ನಾವು ಏನಂತ ಕರಿತೀವಿ? ವಾಟ್ ವಿ ಕಾಲ್ ಮೆಮೊರಿ ಆರ್ ರೀಕಲೆಕ್ಷನ್. ದೆನ್ ನೆಕ್ಸ್ಟ್, ಹಿಸ್ಟ್ರಿ ಸರ್ವ್ಸ್ ಆಸ್ ಅ ಮೆಮೊರಿ ಫಾರ್ ಅ ಸೊಸೈಟಿ, ಸ್ಟೇಟ್, ನೇಷನ್ ಆ್ಯಂಡ್ ದಿ ವರ್ಲ್ಡ್. What would have happened if humans didn't have memory at all? He would have committed the same mistakes again and again. In this case, progress of humans being is not possible, as human beings need memory to progress. ನೋಡಿ ಮಕ್ಕಳೇ, ನಮಗೆ ನೆನಪಿನ ಶಕ್ತಿ, ಸ್ಮರಣ ಶಕ್ತಿ ಆರ್ ಮೆಮೊರಿ ಇರ್ತಿರ್ಲಿಲ್ಲ ಅಂದರೆ ನಾವು ಯಾವುದೇ ಒಂದು ಮಿಸ್ಟೇಕ್ನ ಮಾಡ್ತಾಯಿದ್ರೆ ಮತ್ತೆ ಪುನಃ ಮಾಡ್ತಿದ್ವಿ. ಎಕ್ಸಾಂಪಲ್ ಆವಾಗಲೇ ಹೇಳಿದೆ ಅಲ್ವಾ ನಾನು, ಬೆಂಕಿಲಿ ಕೈ ಹಾಕಿ ಸುಟ್ಕೊಂಡ ತಕ್ಷಣ ನಮಗೆ ಮೆಮೊರಿ ಇದ್ದಿದ್ದಕ್ಕೆ ನಾವು ಮತ್ತೆ ಹಾಕಲ್ಲ. ಅದೇ ಮೆಮೊರಿ ಇರ್ತಿರ್ಲಿಲ್ಲ ಅಂದರೆ ಪುನಃ ಅದೇ ಮಾಡ್ತಾಯಿದ್ವಿ. ಅದೇ ನಮ್ಮ ಹತ್ರ ಮೆಮೊರಿ ಇರ್ತಿರ್ಲಿಲ್ಲ, ಇನ್ ಕೇಸ್ ನಮ್ಮ ಹತ್ರ ಮೆಮೊರಿ ಇಲ್ಲ ಅಂತಿದ್ರೆ ನಾವು ಯಾವತ್ತೂ ಕೂಡ ಪ್ರಗತಿ ಸಾಧಿಸೋಕ್ಕೆ ಸಾಧ್ಯ ಆಗಲ್ಲ. So history serves as a memory for a society, state, nation and the world. Okay, let us go further. Why we need history? History is a record of good and wrong decision. History ಅನ್ನೋದು ಗುಡ್ ಮತ್ತು ರಾಂಗ್ ಡಿಸಿಷನ್ನ ರೆಕಾರ್ಡ್ ಮಾಡುತ್ತೆ. ಇಟ್ ವಾರ್ನ್ಸ್ ದ ಫ್ಯೂಚರ್ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್. ನಮ್ಮ ಫ್ಯೂಚರಲ್ಲಿ ಯಾವ ರೀತಿ ಡಿಸಿಷನ್ ತಗೋಬೇಕು ಅಂತ ವಾರ್ನ್ ಮಾಡುತ್ತೆ. And then our ancestors' adventures, patriotism and sacrifice will inspire the next generation. ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಪೂರ್ವಜರು ಮಾಡಿದಂತಹ ಸಾಹಸ, ದೇಶಭಕ್ತಿ ಹಾಗೂ ತ್ಯಾಗದ ಬಗ್ಗೆ ಇನ್ಸ್ಪೈರ್ ಮಾಡುತ್ತೆ. ಇಟ್ ಇಂಟ್ರೊಡ್ಯೂಸಿಂಗ್ ಅವರ್ ಕಲ್ಚರ್ ಆ್ಯಂಡ್ ಹೆರಿಟೇಜ್. ನಮ್ಮ ಸಂಪ್ರದಾಯ ಹಾಗೂ ಪರಂಪರೆಯ ಬಗ್ಗೆ ತಿಳಿಸಿಕೊಡುತ್ತದೆ.
It arouses the feeling of pride and honor for our nation and world at large. ನಮ್ಮಲ್ಲಿ ದೇಶಭಕ್ತಿಯ ಭಾವನೆಯನ್ನು ಇತಿಹಾಸವು ಆರ್ ಹಿಸ್ಟ್ರಿಯು ಮೂಡಿಸುತ್ತೆ. ಓಕೆ, ದೆನ್ ನೆಕ್ಸ್ಟ್, ಹೂ ಇಸ್ ದ ಫಾದರ್ ಆಫ್ ಹಿಸ್ಟ್ರಿ? Herodotus of Greece was the first to show the world how to construct this history. Hence, he considered as father of history. ಗ್ರೀಸ್ ದೇಶದ ಹೆರೋಡೋಟಸ್ ವಿಶ್ವಕ್ಕೆ ಮೊದಲ ಬಾರಿ ಹೇಗೆ ನಾವು ಹಿಸ್ಟ್ರಿನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತಾನೆ. ಅದಕ್ಕೋಸ್ಕರ ಅವನಿಗೆ ನಾವು ಇತಿಹಾಸದ ಪಿತಾಮಹ, ಫಾದರ್ ಆಫ್ ಹಿಸ್ಟ್ರಿ ಅಂತ ಕರಿತೀವಿ. ಹಿ ಈಸ್ ದ ಫಾದರ್ ಆಫ್ ಹಿಸ್ಟ್ರಿ. My dear students, in this class we learnt about what is history, why we need history, and who is the father of history. I hope you understood the topic. I will send you the homework. Complete it within given time. Thank you.